ಮದ್ದು ಮಾಡ್ಕೊಳ್ತಾ ಇದ್ವಿ ನಾವು. ಬುಲೆಟ್ ಪ್ರೂಫ್ ಜಾಕೆಟ್ ಕೋವಿಡ್ ಬಂದಿತ್ತು, ಆ ಕೋವಿಡ್ನೊಳಗ ಮ್ಯಾಲೆ ಇವು ಹಾಕೋತಿದ್ರಲ್ಲ, ಏನಂತಾರ PPT ಕಿಟ್, ಅದು ಇಂಪೋರ್ಟ್ ಮಾಡ್ತಿದ್ವಿ ನಾವು. ಆ PPT ಕಿಟ್ ಇಂಪೋರ್ಟ್ ಮಾಡ್ತಿದ್ವಿ, ಬುಲೆಟ್ ಪ್ರೂಫ್ ಜಾಕೆಟ್ ಇಂಪೋರ್ಟ್, ಬೂಟ್ ಇಂಪೋರ್ಟ್, ಆ ಚಳಿ ಒಳಗೆ ಹಾಕ್ಲಿಕ್ಕೆ ಚಸ್ಮಾ ಇಂಪೋರ್ಟ್. ಯಾಕೆ ಇಂಪೋರ್ಟ್ ಮಾಡ್ತಿದ್ರು ಗೊತ್ತೇನ? ಯಾರಿಗೆ ಗೊತ್ತಿದ್ರೆ ಹೇಳ್ರಿ ನೋಡೋಣ. ಇಂಪೋರ್ಟ್ ಮಾಡೋದ್ರಾಗ ಅಲ್ಲಿ ಭಂಡಾರಿ ಪಂಡಾರಿ ಮಾಮ ಇದ್ರಲ್ಲ, ಇವರೆಲ್ಲ ಇವನ್ ಮಾಮಗಳು, ಗಾಂಧಿ ಫ್ಯಾಮಿಲಿ ಮಾಮಗಳು ಇದ್ರಲ್ಲ, ಅವ್ರಿಗೆ ಕಮಿಷನ್ ಕೊಟ್ರೋಚಿ ಕಮಿಷನ್ ಬರ್ತಿತ್ತು. ಆ ಕಮಿಷನ್ನದ ಆಸೆಗೆ ದೇಶದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಕೊಡ್ಲಾರದಂಥ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಟ್ಟಂಥವ್ರು ಕಾಂಗ್ರೆಸ್ ಪಾರ್ಟಿಯವರು ಸ್ನೇಹಿತರು. ಇವತ್ತು ಅದರ ಪರಿಣಾಮ, ನಾವು ಚೇಂಜ್ ಮಾಡಿದ್ದರ ಪರಿಣಾಮ ಜಗತ್ತಿನ ಮುಂದೆ ನಾವು ಇವತ್ತು ತಲೆ ಎತ್ತಿ ನಿಲ್ಲುವಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸ್ನೇಹಿತರೆ. ಹಾಗಾಗಿ ಕೃಷಿ ಕಮ್ಮಿ ಆಗತ್ತೆ. ಟ್ರ್ಯಾಕ್ಟರ್ಗಳು, ಹನಿ ನೀರಾವರಿ ವ್ಯವಸ್ಥೆ, ಸ್ಪ್ರಿಂಕ್ಲರ್ಸು, ಟ್ರ್ಯಾಕ್ಟರ್ ಟೈರು, ಬಿಡಿ ಭಾಗ, ಇವು ಎಲ್ಲವೂ ಸಹಿತ ಇನ್ಮೇಲೆ ಟ್ಯಾಕ್ಸ್ ಕಮ್ಮಿ ಆಗ್ತದೆ. ಇದರ ಪರಿಣಾಮ ಏನಾಗ್ಯದ? ಮೊನ್ನೆ ಪ್ರಧಾನಮಂತ್ರಿಗಳು ಒಂದು ಉದಾಹರಣೆ ಹೇಳಿದ್ರು, ನೀವೆಲ್ಲ ಗಮನಿಸಿರಲಿಲ್ಲ ಗೊತ್ತಿಲ್ಲ. ನಮ್ಮ ದೇಶದೊಳಗ ಬೆಂಗಳೂರಿನಿಂದ ಹೈದರಾಬಾದಕ್ಕೆ ಒಂದು ಏನಾರ ಪ್ರಾಡಕ್ಟ್ ಕಳಿಸ್ಬೇಕಂತಂದ್ರ ಇಷ್ಟು ಕಾಸ್ಟ್ ಇತ್ತು, ಇಷ್ಟು ಟ್ಯಾಕ್ಸ್ ಇತ್ತು. ಅವ್ರು ಅದನ್ನು ವಿಮಾನದಾಗ ತಗೊಂಡೋಗಿ ಯುರೋಪಿಗೆ ಹೋಗಿ ಯುರೋಪದಿಂದ ವಾಪಸ್ ತಂದು ಹೈದರಾಬಾದ್ ಕೊಡ್ತಿದ್ರು. ಇಂಥ ಒಂದು ಕ್ಲಿಷ್ಟಕರವಾದಂಥ ಒಂದು ವ್ಯವಸ್ಥೆಯನ್ನ ನಮ್ಮ ದೇಶದೊಳಗ ಮಾಡಿದ್ದಾರೆ. ಅದರ ಪರಿಣಾಮ ನಮ್ಮ ದೇಶದೊಳಗೆ ಉತ್ಪಾದನೆ ಆಗ್ತಿರಲಿಲ್ಲ. ಈಗ ನಾನು ಹೇಳಿದಂಗ ನಮ್ಮ ರಿನ್ಯೂಯಬಲ್ ಎನರ್ಜಿ, ಈ ಪಂಕ ಹಾಕ್ತಾರಲ್ಲ ಪವನ ವಿದ್ಯುತ್, ಈ ಪವನ ವಿದ್ಯುತ್ ಆ ರೆಕ್ಕಿ, ಪಂಕದ ರೆಕ್ಕಿ ಇರ್ತಾವಲ್ಲ, ಏನಂತ ಅಂತೀರಿ ನೀವು ಈ ಭಾಗಿಲ್ಲ, ರೆಕ್ಕಿನಂತಿರಲ್ಲ, ಪವನ್ ಶಕ್ತಿ, ಅದಕ್ಕೆ ಸೈಡಿಗೆ ಇರ್ತಾವಲ್ಲ, ಅದಕ್ಕೆ ಪಂಕ ರೆಕ್ಕಿ ರೆಕ್ಕಿ ಇದ್ರದ್ದು ಬ್ಲೇಡ್. ಆ ಬ್ಲೇಡ್ ಬೇರೆ ದೇಶದಿಂದ ಬರ್ತಿದ್ವಿ ನಾವು. ಏನ್ ದಾಡಿಯಾಗಿತ್ತು ಇವ್ರಿಗೆ? ಬೇರೆ ದೇಶದಿಂದ ಬರ್ತಿದ್ದ ಅದು. ಈಗ ನಾವು ಆರ್ಡರ್ ಮಾಡಿ ಇಲ್ಲೇ ತಯಾರಾಗ್ಬೇಕದ. ಅದು ಎಷ್ಟು ಮಾಡ್ತಿದ್ರೆ ಸಣ್ಣ ತರಿಸ್ತಿದ್ರು. ನಾವು ಹೇಳಿದ್ವಿ ಇಲ್ಲೇ ಮಾಡಬೇಕು, ದೊಡ್ಡದು ಮಾಡಬೇಕು, ಮತ್ತು ದೊಡ್ಡದು ಮಾಡಿ ಹೆಚ್ಚು ಕಮ್ಮಿ ಗಾಳಿಯಿಂದ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು, ರೇಟ್ ಕಮ್ಮಿ ಇರಬೇಕು. ಇದರ ಪರಿಣಾಮ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇವರು ಭಾಗ್ಯ ಭಾಗ್ಯ ಅಂತ ಹೇಳ್ಕೊತ ಸುಳ್ಳು ಹೇಳ್ಕೊತ ಅಡ್ಡಾಡ್ತಾ ಇದ್ದಾರೆ. 5 ಭಾಗ್ಯದೊಳಗೆ ಏನು ಮಾಡಿದ್ರಲ್ಲ, ಒಂದು ಅನಿವಾರ್ಯ ಬಸ್ ಹೆಣ್ಮಕ್ಳಿಗೆ ಹಚ್ಕೊಟ್ರೆ ಟಿಕೆಟ್ ತಗೊಳ್ಳೋದಿಲ್ಲ, ಹಿಂಗಾಗಿ ಯಾಕಂದ್ರೆ ಅನೌನ್ಸ್ಮೆಂಟ್ ಮಾಡ್ಯಾರ. ಮನಸ್ಸಿಗೆ ಬಂದಾಗ ಒಂದಿಟ್ಟು ಭಾಗ್ಯಲಕ್ಷ್ಮಿ ಕೊಡ್ತಾರ, ಅದ್ರಾಗ ಒಂದಿಷ್ಟು ಜನರು ಕಮ್ಮಿ ಮಾಡ್ಯಾರ. ಈಗ ಅದು ಬಿಟ್ರ ಯಾವ ಭಾಗ್ಯನೂ ಕೊಡ್ತಾ ಇಲ್ಲ ಸರಿಯಾಗಿ. ಎಲೆಕ್ಟ್ರಿಸಿಟಿ 200 ಯೂನಿಟ್, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಸಾಹೇಬ ನಿನಗೂ ಫ್ರೀ. ಯಾರಿಗೆ ಕೊಟ್ಟರಿ 200? ಕೊಟ್ರೇನಪ್ಪ ಎಲ್ಲರೂ ನಿಮ್ಮಲ್ಲೇ? ಶರಣು 50, 60 ನೀವು ಎಷ್ಟು ಯೂಸ್ ಮಾಡ್ತಿದ್ರೆ ಅದಕ್ಕಿಂತ 5% ಜಾಸ್ತಿ, 10% ಜಾಸ್ತಿ. ಮೊದಲು ಹೇಳ್ಬೇಕಾದ್ರೆ ಏನಾಗಿತ್ತು ಸಿದ್ದರಾಮಣ್ಣ? ಹೋಗ್ಲಿ ಅನ್ನ ಭಾಗ್ಯ 10 kg ಬೇಕಾ? ನಮ್ಮ ಅಕ್ಕಿರಿ, ನಾನು ಅಕ್ಕಿ ಮಂತ್ರಿ, ಈಗ ಆಹಾರ ಮಂತ್ರಿ ನಾನ. ನಾವು ಕೊಡೋದು ತಮ್ಮ ಹೆಸರು ಬರ್ಕೋತಾರೆ, ಇಂಥ ಕಳ್ಳರಿದ್ದಾರೆ. ಅನ್ನ ಭಾಗ್ಯ 5 kg ಕೊಡ್ತಾ ಇದ್ದೀವಿ. ಅನ್ನ ಭಾಗ್ಯ ನಮ್ದದ. ವರ್ಷಕ್ಕೆ 2,11,000 ಕೋಟಿ ರೂಪಾಯಿ. ಎಷ್ಟ? 2,11,000 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಮೋದಿ ಸರ್ಕಾರದಿಂದ ನಾವು. ಅದಕ್ಕೆ ಇವರದು ನಮ್ದಂದು ಬರ್ಕೊತಾರೆ. ಆದ್ರೆ
ಭಾರತದಲ್ಲಿ ಇರುವಂತ ಈ ಎಲ್ಲ ಪರಿಣಾಮ ಸುಳ್ಳು ಹೇಳ್ತಾರಲ್ಲ, ದೇಶದೊಳಗ ನಿರುದ್ಯೋಗಿ ಜಾಸ್ತಿ ಆಗ್ಯದ. ನಿರುದ್ಯೋಗಿ ದಿವಸದಿಂದ ದಿವಸಕ್ಕೆ ಕಮ್ಮಿ ಆಗ್ತದೆ. ನನ್ನ ಹತ್ರ ರೆಕಾರ್ಡ್ ಇದೆ, ಎಲ್ಲ ಹೇಳಲಿಕ್ಕೆ ಟೈಮ್ ಇಲ್ಲ. ಆದ್ರ ವರ್ಲ್ಡ್ ಬ್ಯಾಂಕ್, IMF ಇವೆಲ್ಲ ಸಾಮಾನ್ಯವಾಗಿ ಅವರು ವೆಸ್ಟರ್ನ್ ಕಂಟ್ರಿಯ ಕಂಟ್ರೋಲ್ದಾಗ, ಡೆವಲಪ್ಡ್ ಕಂಟ್ರಿಯ ಕಂಟ್ರೋಲ್ದಾಗಿರೋರು. ಅವರೆಲ್ಲ ಯಾವಾಗಲೂ ಭಾರತದ ಪರವಾಗಿ ಯಾವಾಗ ರಿಪೋರ್ಟ್ ಕೊಡುದಿಲ್ಲ. ಇವು ಎರಡೂ ಏನ್ ರಿಪೋರ್ಟ್ ಕೊಟ್ಟಾರ? 25 ಕೋಟಿ ಜನ ಅತ್ಯಂತ ಕಡು ಬಡತನದಿಂದ ಭಾರತದೊಳಗ ಮೋದಿ ಸರ್ಕಾರದ 11 ವರ್ಷದೊಳಗ ಕಡು ಬಡತನದಿಂದ ಹೊರಗೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕ ಅವರು ಸರ್ವೆ ಮಾಡ್ಯಾರ, ಸ್ಟಡಿ ಮಾಡ್ಸಾರ. ಸೊ ಅದನ್ನ ನಾವೀಗ ಮುಂದುವರಿಸಬೇಕು ಅಂತಂದ್ರೆ ನಾವು ಮಾಡಬೇಕಾಗಿರುವಂಥದ್ದು ಏನು ಅಂತಂದ್ರ, ನಾವು ದೇಶದೊಳಗ ಆತ್ಮನಿರ್ಭರತೆಯನ್ನ, ನಮ್ಮ ದೇಶದಲ್ಲಿರುವಂತಹ ಪ್ರಾಡಕ್ಟ್ಗಳನ್ನ ನಾವು ಖರೀದಿ ಮಾಡಬೇಕು. ಹಾಗಾಗಿ ಪ್ರತಿಯೊಂದನ್ನು ನಾವಿಲ್ಲೇ ವಿಚಾರ ಮಾಡ್ಬೇಕಾದ್ರೆ, ನಾವಿಲ್ಲೇ ಖರೀದಿ ಮಾಡ್ಬೇಕಾದ್ರೆ ಅಂಗಡಿ ಹೋಗಿ ಕೇಳ್ರಿ, ಇದು ನಮ್ಮ ದೇಶದಾಗ ಉತ್ಪಾದನೆ ಆಗ್ಯದ ಇಲ್ಲ ಅಂತ ಹೇಳಿ. ಕೆಲವರು ಇದು ಆರ್ಗ್ಯುಮೆಂಟ್ ಮಾಡೋರು ಇರ್ತಾರ, ಇಲ್ರಿ ಅದು ವಿದೇಶಿ ಕಂಪನಿ ಇರಲಿ, ನಮ್ಮ ದೇಶದೊಳಗೆ ಬಂದು ಉತ್ಪಾದನೆ ಮಾಡಲಿ, ನಮ್ಮ ದೇಶದ ಜನರಿಗೆ ಕೆಲಸ ಕೊಡ್ಲಿ. ಯಾಕಂದ್ರೆ ಖರೀದಿ ಮಾಡೋರು ಯಾರು ಜಗತ್ತಾಗ ಅತಿ ಹೆಚ್ಚು? 140 ಕೋಟಿ. ನಾವು ಕಮ್ಮಿ ಅಲ್ಲ, ನಾವು 140 ಕೋಟಿ ಜನ ನಾವು ಕನ್ಸ್ಯೂಮರ್ಸ್ ಇದ್ದೀವಿ. ಈ 140 ಕೋಟಿ ಜನ ಇಲ್ಲೇ ಬಂದು, ಈಗ ಆಪಲ್ದವರು, ಸ್ಯಾಮ್ಸಂಗ್ದವ್ರು ಇಲ್ಲಿ ಫ್ಯಾಕ್ಟ್ರಿ ಹಾಕ್ಯಾರ. ಎಷ್ಟು ಜನ ಕೆಲಸ ಸಿಕ್ಕದ? ಸಾವಿರಾರು ಜನಕ್ಕೆ ಸಿಕ್ಕದ. ಮೊದಲೇನ್ ಮಾಡ್ತಿದ್ರು? ಅಲ್ಲಿಂದ ಕಳಿಸ್ತಿದ್ರು, ನಮ್ಮ ಚೈನಾದಿಂದ, ಅಲ್ಲಿಂದ, ಇಲ್ಲಿಂದ, ಅಮೆರಿಕಾದಿಂದ. ಈಗ ಇಲ್ಲೇ ತಯಾರಾಗ್ತದೆ. ಅಷ್ಟು ಜನಕ್ಕೆ ಕೆಲಸ ಸಿಕ್ಕ. ಡಿಫೆನ್ಸ್ ಉದ್ಯಮ ಆಗ್ಲಿ, ನಮ್ಮ ಕಡೆ ಕೆಲವು ಟೆಕ್ನಾಲಜಿ ಏನ್ ಕಾರಣದಿಂದ ಹಿಂದಿನಿಂದ ನಾವು ಪ್ರಯತ್ನ ಮಾಡಿದ್ರೆ ಪರಿಣಾಮವಾಗಿ ಇಲ್ಲದೆ ಇರಬಹುದು. ಅದಕ್ಕೆ ಬಂದು ಹೇಳಿ ನಾವು ರಾಫೆಲ್ ಇವರಂಗ ವಿಮಾನ ಖರೀದಿ ಮಾಡಿ ಕಮಿಷನ್ ಹೊಡ್ಲಿಲ್ಲ ಕಾಂಗ್ರೆಸ್ ಪಾರ್ಟಿಯವರು ಹೊಡೆದಂಗ. ಬೋಫೋರ್ಸ್ದಾಗ ಕಮಿಷನ್ ಹೊಡೆದಿದ್ರು. ಆ ಹೆಲಿಕಾಪ್ಟರ್ ತಗೊಂಡಿದ್ರಿ, ಹೆಲಿಕಾಪ್ಟರ್ದಾಗ ಕಮಿಷನ್ ಹೊಡೆದ್ರು. ಆ ಹೆಲಿಕಾಪ್ಟರ್ದಾಗ ಯಾರು ಕೊಡೋರಿದ್ರು ಗೊತ್ತನ? ಶೈಲೇಂದ್ರ ಗೊತ್ತಾ? ಪ್ರಧಾನಮಂತ್ರಿ ಕೂಡ್ಲಿಕ್ಕೆ ಹೆಲಿಕಾಪ್ಟರ್ ಖರೀದಿ ಮಾಡೋರಿದ್ರು ಆ ಟೈಮ್ ತಗೊಂಡು. ಆ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಕೂಡು ಹೆಲಿಕಾಪ್ಟರ್ದಾಗ ದುಡ್ಡು ಹೊಡೆದವ್ರು. ಕಳ್ರಿ ಇವ್ರು, ಇವರಂತ ಕಳ್ರು ಹುಡುಕಾಡ್ಕೊಂಡು ಅಂದ್ರೆ ಗುತ್ತಿ ಕಟ್ಕೊಂಡು ಹುಡುಕಾಡ್ಕೊಂಡು ಅವರು ಕೂಡಿದ್ರಿ. ಹಂಗಾರ ಇದ್ರೊಳಗ ನಾವು ಭ್ರಷ್ಟಾಚಾರ ಮಾಡಿದ್ರ ಅದು ಹೆಲಿಕಾಪ್ಟರ್ ಏನ್ರಿ ಹೆಚ್ಚು ಕಡಿಮೆ ಆತಂದ್ರ ನಮ್ದ ಪ್ರಧಾನಮಂತ್ರಿಗೆ ತೊಂದರೆ ಆಗ್ತದೆ ಅನ್ನೋದು ಬುತ್ತಿ ಕಟ್ಟ ಅದ್ರಾಗ ದುಡ್ಡು ಹೊಡೆದ್ರಿ. ಎಂತ ಕಳ್ರಿ ಅಂತೀರಿ ನೀವು? ಬುತ್ತಿ ಕಟ್ಕೊಂಡು 15 ದಿವಸ ಗಟ್ಲೆ ಹುಡುಕಾಡಿದ್ರು ಇಂಥ ಕಳ್ರಿ ಸಿಗೋದಿಲ್ಲ ಕಾಂಗ್ರೆಸ್ನವ್ರಂತ. ಹಾಗಾಗಿ ಸ್ನೇಹಿತರೆ, GST ಏನ್ ಹೇಳ್ತಾರ?